ನಗರ ಹೆಂಗೈತ್ ನೋಡು ನಮ್ಮೂರ. ಸಮೋಸ. ನನಗೆ ತಾಳ್ಮೆಯಿಂದ ಇರಕ್ಕಾಗಲ್ಲಪ್ಪ. ಸಮೋಸ 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 ಸಮೋಸ. ಸಮೋಸ ಯೋಚನೆ ಬಿಟ್ಟಾಕೋ, ಮೊದ್ಲು ಈ ನ್ಯೂಸ್ ನೋಡು ನೀನು. ಕರೋಡ್ಪತಿ ಸಿಂಗಾನಿ ಆಯ್ತಾರಲ್ಲ, ಅವ್ರ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋ ಟೀಚರ್ಗಳು ಬೇಕಂತೆ. ಪತ್ರ ನೀನ್ ಟ್ಯೂಷನ್ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡೋ. ನಾನು ನೀನ್ ಸಂಪಾದನೆ ಮಾಡೋ ದುಡ್ಡಿಂದ ಸಮೋಸ ತಿಂತ ಹಾಕೋತಿರ್ತೀನಿ. ಓಕೆ ಕಣ ಮಠ, ನೀನ್ ಇಲ್ಲೇ ಇರೋ. ಅಲ್ಲೋಗಿ ಯಾರು ತಗಲಕಳಕ್ ಮುಂಚೆ ನಾನು ತಗಲಕತ್ತೀನಿ. ಈ ಅಂಗಡಿ ನಾವು ಬೇಗ ಬೇಗ ಸಮೋಸ ಕೊಡಪ್ಪ ಬೇಗ. ನಮ್ ಪತ್ನಿಗೆ ಕೆಲಸ ಸಿಕ್ಬಿಟ್ಟಿದೆ. ಮೊದಲನೇ ತಿಂಗಳಲ್ಲೇ ನೀನ್ ಉದ್ರಿ ಎಲ್ಲ ತೀರ್ಸ್ಬಿಟ್ಟು ಸಮೋಸ ಕೊಡೋಣ. ಮೊದಲ ನನ್ ರೊಕ್ಕ ಕೊಡ್ರಿ, ಆಮೇಲೆ ನಿಮ್ಗೆ ಸಮೋಸ ಕೊಡ್ತೀನಿ. ಬನ್ನಿ ಪತ್ಲು ಮೇಷ್ಟ್ರೆ. ನಮಸ್ತೆ ಸರ್. ನಮಸ್ತೆ. ನೋಡಿ, ಯುಗಾದಿ ಆದ್ಮೇಲೆ ನನ್ನ ಮಕ್ಳಿಗೆ ಎಕ್ಸಾಮ್ ಇರೋದು. ಆದ್ರೆ ಅವ್ರು ತುಂಬಾ ತುಂಟ್ರು, ಹೇಳಿದ್ ಮಾತು ಕೇಳೋದಿಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಓದು ಅಂದ್ರೆ ಓದೋದೇ ಇಲ್ಲ. ನೀವು ಅವ್ರಿಗೆ ನೀಟಾಗಿ ಪಾಠ ಹೇಳ್ಕೊಡ್ಬೇಕು, ಪರೀಕ್ಷೆನಲ್ಲಿ ಪಾಸ್ ಆಗೋಂಗ್ ಮಾಡ್ಬೇಕು, ಒಳ್ಳೆ ಮಾರ್ಕ್ಸ್ ಕೂಡ ತಗೋಬೇಕು ಅವರು. ನಮ್ ಸರಿಗೆ ಕೆಲಸದ ಟೈಮ್ ಸಿಕ್ಕಿದ್ರೆ ತಾನೇ ಮಕ್ಳಿಗೆ ಪಾಠ ಹೇಳ್ಕೊಡಕ್ ಸಾಧ್ಯ. ನೀವು ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ಕೊಡಿ. ಮಕ್ಕಳಿಗೆ ಓದಬೇಕು ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಎಷ್ಟೋ ಮೇಟ್ರು ಬಂದ್ರು, ಅವ್ರಿಗೆಲ್ಲ ಗೋಳ ಕೊಟ್ಟು ಸತಾಯಿಸಿ ಕಳಿಸ್ಬಿಟ್ರು. ಸತಾಯಿಸ್ಬಿಟ್ಟು ಅಂದ್ರೆ ಹೆಂಗೆ? ಆ ಮನುಷ್ಯ ಹೋಗ್ತಾ ಇದ್ದಾನಲ್ಲ, ಅವನೊಂದ್ಸಾರಿ ನೋಡಿ. 2 ದಿವಸನೇ ಓದ್ಸಕ್ ಸಾಧ್ಯ ಆಗಿದ್ದು, ಆಮೇಲೆ ಅವನ ಗತಿ ಈ ತರ ಆಗ್ಬಿಡ್ತು. ಅಯ್ಯಪ್ಪ, ನಾನಿಂತ ತುಂಟ್ರಿಗೆಲ್ಲ ಪಾಠ ಹೇಳ್ಕೊಡಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ನಮ್ಮ ಹುಡುಗರಿಗೆ ಬುದ್ಧಿ ಹೇಳ್ತೀನಿ. ಅವ್ರು ಆ ರೀತಿ ಎಲ್ಲ ಮಾಡೋದಿಲ್ಲ. ಬನ್ನಿ ನನ್ನ ಜೊತೆ. ಇವನು ನನ್ನ ಮಗ ಬಂಟಿ, ಇವಳು ಪಿಂಕಿ. ಮಕ್ಕಳೇ, ನೀವು ಗಮನ ಇಟ್ಟು ಪಾಠ ಕೇಳಿ. ಇವ್ರಿಗೇನಾದ್ರು ತೊಂದರೆ ಕೊಟ್ರೆ ನಾನ್ ನಿಮ್ಮನ್ನ ಕ್ಷಮಿಸೋದಿಲ್ಲ. ಅಯ್ಯೋ, ನಾನೇನು ಎದುರ್ಕೊಂಡು ಓಡೋಗೋದಿಲ್ಲ. ತೆಗರಿ ಪುಸ್ತಕ ತೆಗರಿ. ಸರಿ, ಕೇಳ್ ಕೂರ್ತೀರಾ? ಕೂರೋಕೆ ಟೇಬಲ್ ಇಲ್ಲ. ಮೇಷ್ಟ್ರು ಈ ಚೇರ್ ಮೇಲೆ ಕೂತ್ಕೋತಾರೆ. ಥ್ಯಾಂಕ್ ಯು. ಈಗ ನೀವಿಬ್ರು ಸುಮ್ನೆ ಓದ್ತಾ ಕೂತಿರ್ಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪನಿಗೆ ಕಂಪ್ಲೇಂಟ್ ರಮಣ ಮಾಡ್ಬಿಡ್ತೀನಿ. ರಮಣ, ನಂಗೊಂದ್ ಗ್ಲಾಸ್ ನೀರ್ ಕೊಡಿ ಪ್ಲೀಸ್. ಹ್ಮ್ ಹ್ಮ್ ಹ್ಮ್. ನೀರ್ ಹೇಗ್ ಕುಡಿತೀರಾ? ಕುಡಿಯೋಕೆ ಕೈ ಬೇಕು ಅಲ್ವಾ? ಅಯ್ಯೋ, ನನ್ ಕೈಗೆ ಏನಾಗಿದೆ? ಆ? 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 ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡಿದ್ರಿ? ರಮಣ, ನೀನು ಈ ಮಕ್ಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಪ್ಪ. ಮಕ್ಳಿಗೆ ರಜಾ ಇರುವಾಗ ಓದ್ಸಕ್ ಬಂದ್ರೆ ಎಲ್ರಿಗೂ ಇದೇ ಗತಿ ಆಗೋದು. ಚೇರ್ಗೆ ಗಮ್ ಹಾಕ್ಬಿಟ್ಟು ನನ್ನನ್ನ ಸಿಕ್ಕಾಕ್ಸಿದ್ಯಾ? ನೋಡ್ಕೊಳ್ತೀನಿ, ಒಬ್ಬೊಬ್ಬರು ನೋಡ್ಕೊಳ್ತೀನಿ. ಪತ್ಲು ಏನಾಯ್ತಪ್ಪ ನಿಂಗೆ? ಅವ್ರೇನ್ ಮಕ್ಕಳ ಅವರು ಏನ್ಗಳಿಕಂತಾರಪ್ಪ. ನೋಡ್ ನನ್ನ ಎಂತ ಸ್ಥಿತಿಗೆ ತಂದ್ಬಿಟ್ಟವ್ರೆ. ನಾನವ್ರು ಪಾಠ ಹೇಳ್ಕೊಡಲ್ಲ. ಒಳ್ಳೆ ಕೆಲ್ಸ ಸಿಕ್ತು ಅನ್ಕೊಂಡೆ, ಆ ಮಕ್ಳು ಸಿಕ್ಕಾಪಟ್ಟೆ ತೀಟೆಗಳು. ಜೊತೆಗೆ ರಾಮಣ್ಣನ ಸೇರ್ಕೊಂಡ್ಬಿಟ್ಟವ್ನೆ. ನಾವ್ ಯಾರ ಮುಂದೆ ಈಗ ಸೋಲ್ ಒಪ್ಕೋಬಾರ್ದು ಪತ್ಲು. ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬಾ. ಅವ್ರು ಯಾರು ಒಂದ್ ಕೈ ನೋಡೇ ಬಿಡೋಣ ಬಾಪತ್ಲು.
ಇನ್ನು ನೀವು ಯಾವ ಆಟ ನೋಡಕ್ ನಾವು ಬಿಡೋದಿಲ್ಲ. ಈ ಹಗ್ಗಕ್ ಸಿಕ್ಕಾಕೊಂಡು ನಾವೇನ್ ಬೀಳೋಷ್ಟು ತಡ್ರಲ್ಲ. ಯಾವ್ದಾದ್ರು ಹೊಸ ಐಡಿಯಾ ಯೋಚಿಸ್ಬೇಕು ಅಷ್ಟೇನೆ. ಈ ಪ್ಲಾನ್ ಯಾವ್ದೋ ಹೊಸ್ತು ಕೊಡಪ್ಪತ್ತು. ನೀವಿಬ್ರು ಏನ್ ಬೇಕಾದ್ರೂ ಮಾಡಿ, ನಾವಿಲ್ಲಿಂದ ಖಂಡಿತ ಹೋಗೋದಿಲ್ಲ. ನೀವಿಬ್ರು ಸುಮ್ನೆ ಓದ್ತಾ ಕೂತಿದ್ರೆ ಸರಿ. ಇಲ್ಲ ಅಂತಂದ್ರೆ ನನಗೆ ಕೋಪ ಬಂತು ಅಂದ್ರೆ ಏನ್ ಮಾಡ್ತೀರೋ ಅಂತ ನನ್ಗೆ ಗೊತ್ತಿಲ್ಲ ನೋಡಿ. ಪತ್ಲು ಇವಾಗ ಯಾವ ಡೇಂಜರು ಇಲ್ಲ ಕಣ. ಓದಕ್ ಶುರು ಮಾಡು, ಆ ಮಕ್ಕಳ ಪಕ್ಕ ಕೂತ್ಕೋತೀನಿ. ಈ ಬೆಲ್ಲನ್ನ ಬೆಲ್ ಮಾಡಬಾರ್ದು. ಯಾಕೆ ಹೊಡಿಬಾರ್ದು? ನಾನೀಗ ಬೆಲ್ ಮಾಡ್ತೀನಿ ನೋಡು. ಅದೇನದು? ಅದು ಗೋಧಿ ಹಿಟ್ಟು. ಈ ಟ್ರೈನ್ ಎಲ್ಲಿ ಹೋಗ್ತಿದ್ಯಪ್ಪ? ಅದ್ರ ಹಳಿ ಮೇಲೆ. ಇಲ್ಲೇನೋ ಆಗ್ತಿದೆ, ಇಲ್ಲೇನೋ ನಡೀತಿದೆ, ಇಲ್ಲೇನೋ ಎಡವಟ್ಟಾಗುತ್ತೆ. ಪತ್ಲು ಯು ಡೋಂಟ್ ವರಿ, ನಾನಿದ್ದೀನಲ್ಲ, ಏನು ಆಗೋದಿಲ್ಲ ಕಣೋ, ಹೆದರ್ಕೋಬೇಡ. ನಾನ್ ಹೇಳ್ಕೊಡಲ್ಲ, ನಾನಿವ್ರ ಪಾಠ ಹೇಳ್ಕೊಡಲ್ಲ. ನನ್ ಕೈ ಸಾಧ್ಯ ಇಲ್ಲ. ಇವ್ರು ಎಷ್ಟೇ ತುಂಟತನ ಮಾಡಿದ್ರು ನಾವಿಲ್ಲಿಂದ ಓಡಾಗೋದೇ ಇಲ್ಲ. ನಾವ್ ಇವ್ರನ್ನ ಓದ್ಸೋ ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನ ಕಂಪ್ಲೀಟ್ ಮಾಡೇ ಇಲ್ಲಿಂದ ಹೋಗೋದು. ಪತ್ಲು, ನಾನ್ ನಿನ್ ಜೊತೆ ಇರ್ತೀನಿ ಕಣ, ಹೆದರ್ಕೋಬೇಡ. ಓಕೆ? ಅಯ್ಯೋ ಅಲ್ಲಿ, ಅಯ್ಯಪ್ಪ. ರಾಮಣ್ಣ, ನಾವ್ ಇನ್ಮೇಲೆ ನಿಮ್ ಕುರ್ಚಿ ಟೇಬಲ್ ಮೇಲೆ ಖಂಡಿತ ಕೂರಲ್ಲ. ನೋಡು, ನಮ್ ಕುರ್ಚಿನ ನಾವೇ ರೆಡಿ ಮಾಡ್ಕೊಂಡು ತಂದ್ಬಿಟ್ಟಿದೀವಿ. ಇನ್ಮೇಲಿಂದ ನೀನು ಕ್ಲಾಸಲ್ಲಿ ಕೂತ್ಕೋ. ಟೀಟೆ ಮಾಡೋ ಮಕ್ಕಳಿಗೆ ಸಾಥ್ ಕೊಡ್ತೀಯ ನೀನು. ನಿನ್ಗೂ ಬುದ್ಧಿ ಕಲಿಸ್ಬೇಕು. ನಾನ್ ಇನ್ಮೇಲೆ ಈ ಮಕ್ಕಳಿಗೆ ಯಾವ್ದಕ್ಕೂ ಸಪೋರ್ಟ್ ಮಾಡೋದಿಲ್ಲಪ್ಪ. ಹೆಂಗಾರು ಆಗ್ಲಿ, ನನಗೇನ ಬೇಕಾಗಿದೆ. ಅಯ್ಯಯ್ಯೋ, ಮಕ್ಕಳೇ ಬೇರೆಯವ್ರು ಬಿದ್ರೆ ನಾವು ನೋಡಿ ನಗ್ತೀವಿ. ಹಾಗೇನೆ ನೀವು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ನಿಮ್ಮನ್ನ ನೋಡು ಬೇರೆಯವ್ರು ನಗ್ತಾರೆ, ಗೊತ್ತಾ? ಆಡ್ಕೊಳ್ಳೋರ್ ಬಾಯಿಗೆ ನಾವು ಸ್ವೀಟ್ ಪೀಡ ಸಿಕ್ದಂಗ ಆಗ್ಬಾರ್ದು. ಬಾಟು ಪತ್ಲು, ನಿಮ್ಮಿಬ್ಬರಿಗೂ ನಾನು ಎಷ್ಟು ಧನ್ಯವಾದ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನನ್ನ ಮಕ್ಕಳಿಗೆ ನೀವು ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದೀರಾ. ನೋಡಿ, ನಿಮ್ ಮಕ್ಕಳು ತುಂಟ್ರೆ ಇರ್ಬೋದು, ಆದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತರು. ಇಂಥ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ನಮ್ ಕಡೆಯಿಂದ ಇಬ್ರು ಮಕ್ಕಳಿಗೆ ಚಾಕ್ಲೇಟ್ ಬಾಕ್ಸ್ ಕೊಡ್ತಾ ಇದೀನಿ. ನಿಮ್ ಜೊತೆ ಓದಿ ನಮಗೂ ಖುಷಿ ಆಯ್ತು. ರಜಾ ಹೇಗ್ ಕಳೀತು ಅಂತ ನಮಗ್ ಗೊತ್ತೇ ಆಗ್ಲಿಲ್ಲ. ನಾವ್ ಎಕ್ಸಾಮ್ಗೆ ತಯಾರಾಗಿದ್ದೀವಿ. ಈ ಬಾರಿ ನಾವು ಕ್ಲಾಸ್ಗೆ ಫಸ್ಟ್ ಬರ್ತೀವಿ. ನಮ್ ಕಡೆಯಿಂದ ನಿಮ್ಗೆ ಈ ಲಡ್ಡು. ಲಡ್ಡುನಾ? ನನಗೆ ತುಂಬಾ ಇಷ್ಟ ಲಡ್ಡು ಅಂದ್ರೆ. ಕೊಡೋರೆ.
ಒಳ್ಳೇದಾಗ್ಲಿ ಚೆನ್ನಾಗಿ ಓದು. Watch India's largest kids library only on Geo Hotstar. Download the app now.